ಈ ನಡುವೆ ಉತ್ತರ ಪ್ರದೇಶದಲ್ಲಿ ಮತ್ತೊಂದು ವಿವಾದ ಎದ್ದಿದೆ. ಸಾಧಾರಣವಾಗಿ ಬಾಬರಿ ಮಸೀದಿ ರಾಮ ಜನ್ಮಭೂಮಿ ವಿಚಾರದಲ್ಲಿ ಅಲ್ಲಿ ಫೈಟ್ ಆಯಿತು, ಗಲಾಟೆ ಆಯಿತು, ಕೊನೆಗೆ ರಾಮ ಮಂದಿರ ಕಟ್ಟಲಾಯಿತು. ಈಗ ಮಥುರಾ ಇಶ್ಯೂ ಆಗ್ತಾ ಇದೆ, ಆಮೇಲೆ ಕಾಶಿ ಇಶ್ಯೂ ಆಗ್ತಾ ಇದೆ. ಈ ನಡುವೆ ಇನ್ನೊಂದು ಕಾಶಿ ಮಥುರಾ ಬಳಿಕ ಮತ್ತೊಂದು ಮಸೀದಿ ಸರ್ವೆಗೆ ಕೋರ್ಟ್ ಅನುಮತಿ ಕೊಟ್ಟಿದೆ. ಉತ್ತರ ಪ್ರದೇಶದಲ್ಲಿ 5 ಶತಮಾನ ಹಳೆಯ ಮಸೀದಿ ಇದೆ. 5 ಶತಮಾನ ಅಂದರೆ 500 ವರ್ಷ ಹಳೆಯ ಮಸೀದಿ. ಜಾಮಾ ಮಸೀದಿಯು ಹರಿಹರ ದೇವಾಲಯ ಅಂತ ಹೇಳ್ತಾ ಇದ್ದಾರಂತೆ. ಸಂಭಾಲ್ ನಗರದಲ್ಲಿ 16ನೇ ಶತಮಾನದಲ್ಲಿ ಇದು ನಿರ್ಮಾಣವಾಯಿತಂತೆ. 1529ರಲ್ಲಿ ಬಾಬರ್ ಸೂಚನೆ ಮೇರೆಗೆ ಈ ಮಸೀದಿ ನಿರ್ಮಾಣವಾಯಿತಂತೆ. ಮೀರ್ ಬೇಗ್ ಜಾಮಾನಿಂದ ಮಸೀದಿ ನಿರ್ಮಾಣವಾಯಿತಂತೆ. ಆದರೆ ಮಸೀದಿ ನಿರ್ಮಾಣಕ್ಕೆ ದೇಗುಲ ಕೆಡವಲಾಗಿತ್ತು ಅಂತ ಆರೋಪ. ಹರಿಹರ ದೇವಸ್ಥಾನ ಕೆಡವಿ ಮಸೀದಿ ನಿರ್ಮಾಣವಾಗಿತ್ತಂತೆ. ಇದು ಕೋರ್ಟ್ಗೋಯ್ತು. ತುಂಬ ವರ್ಷಗಳ ಕಾಲ ವಾದ ವಿವಾದ ನಡೆದು ಈಗ ಮಸೀದಿ ಸಮೀಕ್ಷೆಗೆ ಕೋರ್ಟ್ ಸೂಚನೆ ಕೊಟ್ಟಿದೆ. ಇದು ಮತ್ತೊಂದು ದೊಡ್ಡ ವಿವಾದವಾಗುವಂಥ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. CA ಸೈಟ್ನಲ್ಲಿ ಶಾಲೆ ನಿರ್ಮಾಣಕ್ಕೆ ಶಿಕ್ಷಣ ಇಲಾಖೆ ಪ್ಲ್ಯಾನ್ ಮಾಡಿತ್ತು. ಆದರೆ ಜಾಗ ಖಾಲಿ ಇತ್ತು ಅಂತ ವೇಸ್ಟೇಜಸ್ ಹಾಕಲು ಶೆಡ್ ನಿರ್ಮಿಸಿದ್ದ ಜಾಗದಲ್ಲಿ ಇದೀಗ ದೇಗುಲ ಬಂದಿದೆ. ಇದೀಗ ರಾತ್ರೋರಾತ್ರಿ ದೇಗುಲ ತೆರವು ಮಾಡಿದ್ದು ದೊಡ್ಡ ಹೈಡ್ರಾಮಾವೇ ನಡೆದು ಹೋಗಿದೆ. ಎಲ್ಲಿ ಇದು, ಯಾಕೆ ಹೀಗಾಯಿತು? ಬನ್ನಿ ಒಂದು ಸ್ಪೆಷಲ್ ರಿಪೋರ್ಟ್. ರಾತ್ರೋರಾತ್ರಿ ಶಿವನ ದೇವಸ್ಥಾನ ಧ್ವಂಸ. ಪೊಲೀಸ್ ಭದ್ರತೆಯೊಂದಿಗೆ ಕಾರ್ಯಾಚರಣೆ. ತೆರವು ವಿರೋಧಿಸಿ ಬಿಜೆಪಿ ಪ್ರತಿಭಟನೆ. ಸುತ್ತಲೂ ಪೊಲೀಸ್ ಸರ್ಪಗಾವಲು. ರಾತ್ರೋರಾತ್ರಿ ಕಟ್ಟಡ ಧ್ವಂಸ. ಖಾಕಿ ಬಂದೋಬಸ್ತ್ನಲ್ಲಿ ಕಾರ್ಯಾಚರಣೆ ನಡೆಸಿದ ಜಿಲ್ಲಾಡಳಿತ. ಶಿಕ್ಷಣ ಇಲಾಖೆಗೆ ಸೇರಿದ್ದ ಈ ಜಾಗದಲ್ಲಿ ಅನಧಿಕೃತವಾಗಿ ದೇಗುಲ ನಿರ್ಮಿಸಿದ ಆರೋಪದ ಮೇಲೆ ತೆರವು ಮಾಡಲಾಗಿದೆ. ರಾಯಚೂರು ನಗರದ ಸಂತೋಷ್ ಕಾಲೋನಿಯಲ್ಲಿ ಈ ದೃಶ್ಯ ಕಂಡುಬಂದಿದೆ. ಮೊದಲು ಶೆಡ್, ಬಳಿಕ ದೇವಸ್ಥಾನ. ಸಂತೋಷ್ ಕಾಲೋನಿಯಲ್ಲಿ CA ಸೈಟ್ ಇತ್ತು. ಖಾಲಿ ಜಾಗ ಇದ್ದ ಕಾರಣ ವೇಸ್ಟೇಜಸ್ ಇಡಲು ಅಕ್ಕಪಕ್ಕದ ಮನೆಯವರು ತಾತ್ಕಾಲಿಕ ಶೆಡ್ ನಿರ್ಮಾಣ ಮಾಡಿದ್ರು. 2 ವರ್ಷಗಳ ಹಿಂದೆ ಆ ಶೆಡ್ ಅಲ್ಲಿ ಶಿವ, ಗಣೇಶ ಮೂರ್ತಿ ಇಟ್ಟು ಸ್ಥಳೀಯರು ಪೂಜೆ ಮಾಡ್ತಾ ಇದ್ರು. ಈ ಬಗ್ಗೆ ಜಿಲ್ಲಾಡಳಿತಕ್ಕೆ ದೂರು ಬಂದಿದ್ದು ನಗರಸಭೆ ಜಿಲ್ಲಾಡಳಿತ ಅಕ್ರಮ ದೇಗುಲವನ್ನ ತೆರವು ಮಾಡಿದೆ. ಮನೆ ಕಟ್ಟೋ ಶೆಡ್ ಏನಿತ್ತು ಅದನ್ನೇ ಒಂದು ಸ್ವಲ್ಪ ಒಳಗಡೆ ಯಾವುದೋ ದೇವ್ರ ಮೂರ್ತಿ ಇಟ್ಟು ದೇವಸ್ಥಾನ ಅಂತ ಬಿಂಬಿಸೋಕ್ಕೆ ಟ್ರೈ ಮಾಡ್ತಾ ಇದ್ರು. ಸೊ ಆ ಥರ ಬಿಂಬಿಸಿ ಸರ್ಕಾರಿ ಶಾಲೆನ ಇಲ್ಲಿಂದ ಹೊರಗೆ ಹಾಕಬೇಕು ಅಂತ ಏನೋ ಒಂದು ಪ್ರಯತ್ನ ಮಾಡ್ತಾ ಇದ್ರು. ಇಲ್ಲ ಕನ್ನಡ ಶಾಲೆಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಒಂದು ಡಿಸಿಷನ್ ಆಗಿರೋದ್ರಿಂದ ನಿನ್ನೆ ರಾತ್ರಿ ತಡರಾತ್ರಿ ನಾವು ಇದು ತೆರವು ಕಾರ್ಯಾಚರಣೆ ಮಾಡಿದ್ದೀವಿ. ಸೊ ಮಾಡಿ ಈಗ ಅಲ್ಲಿ ಶಾಲೆ KKRDB ಅನುದಾನದಿಂದ ಶಾಲೆ ಕಾಮಗಾರಿಯನ್ನು ಈಗ ಸ್ಟಾರ್ಟ್ ಮಾಡಿದ್ವಿ. ದೇಗುಲಗಳನ್ನು ಧ್ವಂಸಗೊಳಿಸಿದ್ದಕ್ಕೆ ಬಿಜೆಪಿ ಹಾಗೂ ಹಿಂದೂ ಸಂಘಟನೆಗಳು ಕಿಡಿಕಾರಿದೆ. ಡಿಸಿಗೆ ಮನವಿ ಸಲ್ಲಿಸಿ ನಗರದ ಸಾಕಷ್ಟು ಕಟ್ಟಡಗಳು ಅನಧಿಕೃತ ಇದ್ದು ಅವುಗಳನ್ನು ತೆರವುಗೊಳಿಸುವಂತೆ ಮನವಿ ಮಾಡಿವೆ. ತೆಗಿರಿ, ಎಲ್ಲೆಲ್ಲಿ ಅನಧಿಕೃತ ಕಟ್ಟಡಗಳಿದಾವೆ ಸರ್ಕಾರಿ ಜಾಗದಲ್ಲಿ ನೀವು ತೆಗಿರಿ. ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಇವು ಏನ್ ಮಾಡ್ತೀರಿ? ಬಿಜೆಪಿ ಪ್ರತಿಭಟನೆ ಜೋರಾಗ್ತಾ ಇದ್ದಂತೆ ಎಚ್ಚೆತ್ತ ಜಿಲ್ಲಾಡಳಿತ ತೆರವುಗೊಳಿಸಿದ ಸ್ಥಳದಲ್ಲಿ ಶಾಲೆ ನಿರ್ಮಾಣಕ್ಕೆ ಚಾಲನೆ ನೀಡಿದೆ. ಒಟ್ಟಾರೆ ದೇಗುಲ ಧ್ವಂಸ ರಾಯಚೂರಲ್ಲಿ ಹೈಡ್ರಾಮಾ ಸೃಷ್ಟಿಸಿದಂತೂ ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈ ನಡುವೆ ಉತ್ತರ ಪ್ರದೇಶದಲ್ಲಿ ಮತ್ತೊಂದು ವಿವಾದ ಎದ್ದಿದೆ. ಸಾಧಾರಣವಾಗಿ ಬಾಬರಿ ಮಸೀದಿ ರಾಮ ಜನ್ಮಭೂಮಿ ವಿಚಾರದಲ್ಲಿ ಅಲ್ಲಿ ಫೈಟ್ ಆಯಿತು, ಗಲಾಟೆ ಆಯಿತು, ಕೊನೆಗೆ ರಾಮ ಮಂದಿರ ಕಟ್ಟಲಾಯಿತು. ಈಗ ಮಥುರಾ ಇಶ್ಯೂ ಆಗ್ತಾ ಇದೆ, ಆಮೇಲೆ ಕಾಶಿ ಇಶ್ಯೂ ಆಗ್ತಾ ಇದೆ. ಈ ನಡುವೆ ಇನ್ನೊಂದು ಕಾಶಿ ಮಥುರಾ ಬಳಿಕ ಮತ್ತೊಂದು ಮಸೀದಿ ಸರ್ವೆಗೆ ಕೋರ್ಟ್ ಅನುಮತಿ ಕೊಟ್ಟಿದೆ. ಉತ್ತರ ಪ್ರದೇಶದಲ್ಲಿ 5 ಶತಮಾನ ಹಳೆಯ ಮಸೀದಿ ಇದೆ. 5 ಶತಮಾನ ಅಂದರೆ 500 ವರ್ಷ ಹಳೆಯ ಮಸೀದಿ. ಜಾಮಾ ಮಸೀದಿಯು ಹರಿಹರ ದೇವಾಲಯ ಅಂತ ಹೇಳ್ತಾ ಇದ್ದಾರಂತೆ. ಸಂಭಾಲ್ ನಗರದಲ್ಲಿ 16ನೇ ಶತಮಾನದಲ್ಲಿ ಇದು ನಿರ್ಮಾಣವಾಯಿತಂತೆ. 1529ರಲ್ಲಿ ಬಾಬರ್ ಸೂಚನೆ ಮೇರೆಗೆ ಈ ಮಸೀದಿ ನಿರ್ಮಾಣವಾಯಿತಂತೆ. ಮೀರ್ ಬೇಗ್ ಜಾಮಾನಿಂದ
ಮಸೀದಿ ನಿರ್ಮಾಣವಾಯಿತಂತೆ. ಆದರೆ ಮಸೀದಿ ನಿರ್ಮಾಣಕ್ಕೆ ದೇಗುಲ ಕೆಡವಲಾಗಿತ್ತು ಅಂತ ಆರೋಪ. ಹರಿಹರ ದೇವಸ್ಥಾನ ಕೆಡವಿ ಮಸೀದಿ ನಿರ್ಮಾಣವಾಗಿತ್ತಂತೆ. ಇದು ಕೋರ್ಟ್ಗೋಯ್ತು. ತುಂಬ ವರ್ಷಗಳ ಕಾಲ ವಾದ ವಿವಾದ ನಡೆದು ಈಗ ಮಸೀದಿ ಸಮೀಕ್ಷೆಗೆ ಕೋರ್ಟ್ ಸೂಚನೆ ಕೊಟ್ಟಿದೆ. ಇದು ಮತ್ತೊಂದು ದೊಡ್ಡ ವಿವಾದವಾಗುವಂಥ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. CA ಸೈಟ್ನಲ್ಲಿ ಶಾಲೆ ನಿರ್ಮಾಣಕ್ಕೆ ಶಿಕ್ಷಣ ಇಲಾಖೆ ಪ್ಲ್ಯಾನ್ ಮಾಡಿತ್ತು. ಆದರೆ ಜಾಗ ಖಾಲಿ ಇತ್ತು ಅಂತ ವೇಸ್ಟೇಜಸ್ ಹಾಕಲು ಶೆಡ್ ನಿರ್ಮಿಸಿದ್ದ ಜಾಗದಲ್ಲಿ ಇದೀಗ ದೇಗುಲ ಬಂದಿದೆ. ಇದೀಗ ರಾತ್ರೋರಾತ್ರಿ ದೇಗುಲ ತೆರವು ಮಾಡಿದ್ದು ದೊಡ್ಡ ಹೈಡ್ರಾಮಾವೇ ನಡೆದು ಹೋಗಿದೆ. ಎಲ್ಲಿ ಇದು, ಯಾಕೆ ಹೀಗಾಯಿತು? ಬನ್ನಿ ಒಂದು ಸ್ಪೆಷಲ್ ರಿಪೋರ್ಟ್. ರಾತ್ರೋರಾತ್ರಿ ಶಿವನ ದೇವಸ್ಥಾನ ಧ್ವಂಸ. ಪೊಲೀಸ್ ಭದ್ರತೆಯೊಂದಿಗೆ ಕಾರ್ಯಾಚರಣೆ. ತೆರವು ವಿರೋಧಿಸಿ ಬಿಜೆಪಿ ಪ್ರತಿಭಟನೆ. ಸುತ್ತಲೂ ಪೊಲೀಸ್ ಸರ್ಪಗಾವಲು. ರಾತ್ರೋರಾತ್ರಿ ಕಟ್ಟಡ ಧ್ವಂಸ. ಖಾಕಿ ಬಂದೋಬಸ್ತಲ್ಲಿ ಕಾರ್ಯಾಚರಣೆ ನಡೆಸಿದ ಜಿಲ್ಲಾಡಳಿತ. ಶಿಕ್ಷಣ ಇಲಾಖೆಗೆ ಸೇರಿದ್ದ ಈ ಜಾಗದಲ್ಲಿ ಅನಧಿಕೃತವಾಗಿ ದೇಗುಲ ನಿರ್ಮಿಸಿದ ಆರೋಪದ ಮೇಲೆ ತೆರವು ಮಾಡಲಾಗಿದೆ. ರಾಯಚೂರು ನಗರದ ಸಂತೋಷ್ ಕಾಲೋನಿಯಲ್ಲಿ ಈ ದೃಶ್ಯ ಕಂಡುಬಂದಿದೆ. ಮೊದಲು ಶೆಡ್, ಬಳಿಕ ದೇವಸ್ಥಾನ. ಸಂತೋಷ್ ಕಾಲೋನಿಯಲ್ಲಿ CA ಸೈಟ್ ಇತ್ತು. ಖಾಲಿ ಜಾಗ ಇದ್ದ ಕಾರಣ ವೇಸ್ಟೇಜಸ್ ಇಡಲು ಅಕ್ಕಪಕ್ಕದ ಮನೆಯವರು ತಾತ್ಕಾಲಿಕ ಶೆಡ್ ನಿರ್ಮಾಣ ಮಾಡಿದ್ರು. 2 ವರ್ಷಗಳ ಹಿಂದೆ ಆ ಶೆಡ್ ಅಲ್ಲಿ ಶಿವ ಗಣೇಶ ಮೂರ್ತಿ ಇಟ್ಟು ಸ್ಥಳೀಯರು ಪೂಜೆ ಮಾಡ್ತಾ ಇದ್ರು. ಈ ಬಗ್ಗೆ ಜಿಲ್ಲಾಡಳಿತಕ್ಕೆ ದೂರು ಬಂದಿದ್ದು ನಗರಸಭೆ ಜಿಲ್ಲಾಡಳಿತ ಅಕ್ರಮ ದೇಗುಲವನ್ನ ತೆರವು ಮಾಡಿದೆ. ಮನೆ ಕಟ್ಟೋ ಶೆಡ್ ಏನಿತ್ತು ಅದನ್ನೇ ಒಂದು ಸ್ವಲ್ಪ ಒಳಗಡೆ ಯಾವುದೋ ದೇವ್ರ ಮೂರ್ತಿ ಇಟ್ಟು ದೇವಸ್ಥಾನ ಅಂತ ಬಿಂಬಿಸೋಕ್ಕೆ ಟ್ರೈ ಮಾಡ್ತಾ ಇದ್ರು. ಸೊ ಆ ಥರ ಬಿಂಬಿಸಿ ಸರ್ಕಾರಿ ಶಾಲೆನ ಇಲ್ಲಿಂದ ಹೊರಗೆ ಹಾಕಬೇಕು ಅಂತ ಏನೋ ಒಂದು ಪ್ರಯತ್ನ ಮಾಡ್ತಾ ಇದ್ರು. ಇಲ್ಲ ಕನ್ನಡ ಶಾಲೆಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಒಂದು ಡಿಸಿಷನ್ ಆಗಿರೋದ್ರಿಂದ ನಿನ್ನೆ ರಾತ್ರಿ ತಡರಾತ್ರಿ ನಾವು ಇದು ತೆರವು ಕಾರ್ಯಾಚರಣೆ ಮಾಡಿದ್ದೀವಿ. ಸೊ ಮಾಡಿ ಈಗ ಅಲ್ಲಿ ಶಾಲೆ KKRDB ಅನುದಾನದಿಂದ ಶಾಲೆ ಕಾಮಗಾರಿಯನ್ನು ಈಗ ಸ್ಟಾರ್ಟ್ ಮಾಡಿದ್ವಿ. ದೇಗುಲಗಳನ್ನು ಧ್ವಂಸಗೊಳಿಸಿದ್ದಕ್ಕೆ ಬಿಜೆಪಿ ಹಾಗೂ ಹಿಂದೂ ಸಂಘಟನೆಗಳು ಕಿಡಿಕಾರಿದೆ. ಡಿಸಿಗೆ ಮನವಿ ಸಲ್ಲಿಸಿ ನಗರದ ಸಾಕಷ್ಟು ಕಟ್ಟಡಗಳು ಅನಧಿಕೃತ ಇದ್ದು ಅವುಗಳನ್ನು ತೆರವುಗೊಳಿಸುವಂತೆ ಮನವಿ ಮಾಡಿವೆ. ತೆಗಿರಿ, ಎಲ್ಲೆಲ್ಲಿ ಅನಧಿಕೃತ ಕಟ್ಟಡಗಳಿದಾವೆ ಸರ್ಕಾರಿ ಜಾಗದಲ್ಲಿ ನೀವು ತೆಗಿರಿ. ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಇವು ಏನ್ ಮಾಡ್ತೀರಿ? ಬಿಜೆಪಿ ಪ್ರತಿಭಟನೆ ಜೋರಾಗ್ತಾ ಇದ್ದಂತೆ ಎಚ್ಚೆತ್ತ ಜಿಲ್ಲಾಡಳಿತ ತೆರವುಗೊಳಿಸಿದ ಸ್ಥಳದಲ್ಲಿ ಶಾಲೆ ನಿರ್ಮಾಣಕ್ಕೆ ಚಾಲನೆ ನೀಡಿದೆ. ಒಟ್ಟಾರೆ ದೇಗುಲ ಧ್ವಂಸ ರಾಯಚೂರಲ್ಲಿ ಹೈಡ್ರಾಮಾ ಸೃಷ್ಟಿಸಿದಂತೂ ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.